Indian women are the world champions for the very first time, ಮಗ. ನನಗೆ ಗೊತ್ತಿಲ್ಲ ಎಷ್ಟು ಜನ ಹುಡುಗಿರು ಈ ಮ್ಯಾಚ್ನ ಕೂತ್ಕೊಂಡು ನೋಡಿದ್ರು ಅಂತ, ಬಟ್ ಪ್ರತಿಯೊಬ್ಬ ಹುಡುಗ ಅಂತ ಪಕ್ಕ ಕೂತ್ಕೊಂಡು ಈ ಮ್ಯಾಚ್ನ ನೋಡಿರ್ತಾನೆ. ಫಸ್ಟ್ ಟೈಮ್ ಇಂಡಿಯಾ ವುಮೆನ್ಸ್ ಟ್ರೋಫಿನ ಎತ್ತಿದ್ರೆ ODI ವರ್ಲ್ಡ್ ಕಪ್ ಗೆಲ್ಲೋದು ಸುಮ್ಮನೆ ಮಾತಲ್ವೇ ಅಲ್ಲ. ಅದು ಮೆನ್ಸ್ದೇ ಆಗಿರಲಿ ವುಮೆನ್ಸ್ದೇ ಆಗಿರಲಿ ಸುಮ್ಮನೆ ಮಾತಲ್ವೇ ಅಲ್ಲ. T20 ವರ್ಲ್ಡ್ ಕಪ್ ಗೆದ್ಬಿಡ್ಬೋದು, ಹೆಂಗಾರೋ ಗೆದ್ಬಿಡ್ಬೋದು, ಬಟ್ ODI ವರ್ಲ್ಡ್ ಕಪ್ನ ಗೆಲ್ಲುವಂಥದ್ದು ಸಿಕ್ಕಾಪಡೆ ಸ್ಪೆಷಲ್ ಮೂಮೆಂಟ್ ಇವತ್ತು ಇಂಡಿಯಾಗೆ. ಅದು ಮಾಡಿದರೆ ನಮ್ಮ ಇಂಡಿಯನ್ ವನಿತೆಯರು ಕ್ವೀನ್ಸ್ ಅಂತಲೇ ಕರೀತಾರೆ ಈ ಒಂದು ಸ್ಕ್ವಾಡ್ನ. ಯಪ್ಪ ಎಂಥ ಸ್ಟೇಜಲ್ಲಿ ಇದ್ದಂಥ ಇಂಡಿಯನ್ ಟೀಮ್ ಇವತ್ತಿನ ಮ್ಯಾಟ್ರ್ ಬಿಟ್ಟಾಕ್ಬಿಡಿ. ಇವತ್ತು ಕಾನ್ಫಿಡೆನ್ಸ್ ಇತ್ತು, ಇಂಡಿಯಾ ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಖಂಡಿತ ಇತ್ತು. ಸೌತ್ ಆಫ್ರಿಕಾ ಹೌದು ಲೀಗ್ ಸ್ಟೇಜಲ್ಲಿ ಗೆದ್ದಿರ್ಬೋದು, ನೋಡಿ ಹೆಂಗೆ ಒಂದು ಅಜ್ಜಿ ಹೊಡೆದಿದ್ದೀವಿ ನಾವು ಅಂತ. ಲೀಗ್ ಸ್ಟೇಜಲ್ಲಿ ಆಸ್ಟ್ರೇಲಿಯಾ ನಮಗೆ ಹೊಡೆದಿದ್ದಾರೆ, ಸೌತ್ ಆಫ್ರಿಕಾ ನಮಗೆ ಹೊಡೆದಿದ್ದಾರೆ. ನಾವಿಲ್ಲಿ ಸೆಮಿಫೈನಲ್ ಆಸ್ಟ್ರೇಲಿಯಾ ಹೊಡೆದಿದ್ವಿ, ಫೈನಲಲ್ಲಿ ಸೌತ್ ಆಫ್ರಿಕಾ ಹೊಡೆದಿದ್ದೀವಿ. ಅಲ್ಲಿ 2 ಮ್ಯಾಚ್ನ ಅವ್ರಿಗೆ ಗೆದ್ದಿರೋದು ಮ್ಯಾಟ್ರ್ ಆಗಿಲ್ಲ, ಇಲ್ಲಿ 2 ಮ್ಯಾಚ್ನ ನಾವು ಗೆದ್ದಿರೋದು ಟ್ರೋಫಿ ತೊಗೊಂಬಂದು ಕೊಟ್ಟಿದ್ದು ನಮಗೆ. ಯಪ್ಪ ಯಾವ ಸ್ಟೇಜಲ್ಲಿ ಇದ್ವಿ ಗುರು ನಾವು. ಇಂಡಿಯಾ ಕ್ವಾಲಿಫೈ ಆಗೋದಿಲ್ಲ, ಒಂದು ಹಂತದಲ್ಲಿ ಕ್ವಾಲಿಫೈ ಆಗೋದಕ್ಕೆ ಟ್ರಿಕಿ ಆಗ್ಬೋದು ಸಿಚುವೇಶನು, ಅವ್ರದ್ದು ಡಿಪೆಂಡೆನ್ಸಿ ಬರ್ಬೋದು ಅನ್ನೋ ಥರ ಸಿಚುವೇಶನ್ ಇತ್ತು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತೋಗ್ಬಿಟ್ಟಿದ್ವಿ ನಾವು, ಪಟ್ಟನಾಗೆ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಮೇಲೆ ಸೋತೋಗ್ಬಿಟ್ಟಿದ್ವಿ ನಾವು. 4ನೇ ಸ್ಥಾನದಲ್ಲಿ ಹಂಗೂ ಹಿಂಗೂ ಕ್ವಾಲಿಫೈ ಆದಂಥ ಇಂಡಿಯಾ, 4ನೇ ಸ್ಥಾನದಲ್ಲಿ ಕ್ವಾಲಿಫೈ ಆಗಿರುವಂಥ ಇಂಡಿಯಾ ಆಯ್ತದೆ ಇವತ್ತು ಟ್ರೋಫಿಯ. ನಂಬ್ತೀರಾ? ನಂಬಲೇಬೇಕು. ಆ ಥರ ಪರ್ಫಾರ್ಮೆನ್ಸ್ ಬಂದಿದೆ ಸೆಮಿಫೈನಲ್ ಆ್ಯಂಡ್ ಫೈನಲಲ್ಲಿ. ಯಾಂಗರ್ ಇವತ್ತು ಟಾಸ್ ಗೆದ್ದಿದ್ದು ನಮ್ಮ ಇಂಡಿಯಾ ಅಲ್ಲ, ಅಲ್ಲಿ ಟಾಸ್ನ ಸೋತು ಇವತ್ತು ಟಾಸ್ನ ಸೋತು ಸಹ ಮ್ಯಾಚ್ನ ಗೆಲ್ಬೋದು ಫೈನಲ್ಸಲ್ಲಿ ಅಂತ ತೋರಿಸ್ಕೊಂಡು ಕೊಟ್ಟಿರೋದು ನೋಡಿ. ಟಾಸ್ನ ಸೋಲೋದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ 2011 ವರ್ಲ್ಡ್ ಕಪ್ ನೆನಪಿಗೆ ಬರ್ತಾ ಇದೆ. MS ಧೋನಿ ಟಾಸ್ನ ಸೋತಿದ್ರು, ಶ್ರೀಲಂಕಾಗಿರೋ ಟಾಸ್ನ ಸೋತ್ಬಿಟ್ಟು ನಾವು ಮ್ಯಾಚ್ನ ಗೆದ್ದಿದ್ವಿ. ಇಲ್ಲೂ ಅಷ್ಟೇ ಟಾಸ್ನ ಸೋತ್ಬಿಟ್ಟು ನಾವು ಮ್ಯಾಚ್ನ ಗೆದ್ದಿದ್ವಿ. ಏನಿತ್ತಾಗಿರೋ ಮ್ಯಾಚು. ಇಟ್ಸ್ ಆಲ್ ಅಬೌಟ್ 1 ಸ್ಟ್ರಾಂಗ್ ವಿಕೆಟ್. ಆ ವಿಕೆಟ್ ಹೋಗಲಿ ಅಂತ ಕಾಯ್ತಾ ಇದ್ರು ಅಷ್ಟೇ. ಆ ವಿಕೆಟ್ ಹೋಗಿದ ತಕ್ಷಣ, ಲಾರಾ ವಿಕೆಟ್ ಹೋಗಿದ ತಕ್ಷಣ ಗೊತ್ತಾಗೋಯ್ತು ಅವನ ಅಜ್ಜಿ ಇದು ಮ್ಯಾಚ್ ನಮ್ಮದೇ ವರ್ಲ್ಡ್ ಕಪ್ ಅಂತ. ಅದಾದಮೇಲೆ ಏನು ಕಿತ್ತುಗುಡೆ ಹಾಕೋದು, ಯಾರು ಬಂದರೂ ಏನು ಆಡೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಅವರೆಲ್ಲ ಬಿದ್ದು ಒದ್ದಾಡಿದ್ದು ನೋಡ್ತಾರೆ. ಲಾರಾ ವಿಕೆಟ್ ನಮ್ಮ ಇಂಡಿಯನ್ ವನಿತೆಯರು ಬಿದ್ದು ಒದ್ದಾಡಿದ್ದು ಅವಾಗಲೇ ಸೆಲೆಬ್ರೇಟ್ ಮಾಡಿಬಿಟ್ರು, ವರ್ಲ್ಡ್ ಕಪ್ ಬಂದ್ಬಿಡ್ತು ಅಂತ. ಅರ್ಲಿ ಸೆಲೆಬ್ರೇಷನ್ ಅಂತ ಹೇಳ್ತಾರಲ್ಲ, ಅದು ಅಲ್ಲೇ ಇತ್ತು. ಗೊತ್ತಿತ್ತು ಅವ್ರಿಗೆ ಲಾರಾ ವಿಕೆಟ್ ಒಂದೇ ಮೇಯ್ನು ಅಂತ. ಸ್ಟಾರ್ಟಿಂಗಿಂದ ಎಂಡರ್ಗೂ ನಿಂತ್ಕೊಂಡಿದ್ದಂಥ ಲಾರಾ ಔಟ್ ಆಗ್ತಿದ್ದಂಗೆ ಅವ್ರಿಗೂ ಗೊತ್ತಾಗೋಯ್ತು, ನಮಗೂ ಗೊತ್ತಾಗೋಯ್ತು ಟ್ರೋಫಿ ನಮ್ಮದೇ ಅಂತ. ಜಸ್ಟ್ ಅಲ್ಲಿ ಫಿನಿಶಿಂಗ್ ಟಚ್ನ ಕೊಡಬೇಕಾಗಿತ್ತು ಅಷ್ಟೇ, ಓವರ್ಸ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು, ಇಲ್ಲಾಂದರೆ ಆಲ್ ಔಟ್ ಮಾಡಬೇಕಾಗಿತ್ತು. ಆ ಆಲ್ ಔಟ್ನೇ ಮಾಡಿ ತೀರಿರೋದು ಇವತ್ತು ನಮ್ಮ ಇಂಡಿಯನ್ ವನಿತೆಯರು. ಯಪ್ಪ ಏನು ಜಮಾಫೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇವರು ಟೂರ್ನಮೆಂಟಲ್ಲಿ. ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಈ ಥರ ಒಂದು ಸ್ಟ್ರಾಂಗ್ ಟೀಮ್, ಆಸ್ಟ್ರೇಲಿಯಾ ಅಂತ ಟೀಮು, ಸೌತ್ ಆಫ್ರಿಕಾ ಅಂತ ಟೀಮ್ಗೆ. ಅದು ಸೌತ್ ಆಫ್ರಿಕಾ ನೋಡಿ ಯಾವ ಥರ ಗೆದ್ಬಿಟ್ಟು ಬಂದಿದ್ದಾರೆ. ಇಂಗ್ಲೆಂಡ್ ಮೇಲೆ ಸೆಮಿಫೈನಲಲ್ಲಿ 120+ ರನ್ಸ್ ಮಾರ್ಜಿನಲ್ಲಿ ಗೆದ್ಕೊಂಡು ಬರ್ತಿರೋದು. ಲಾರಾ 169 ಹೊಡೆದಿರೋದು. ಹೌದು ಡಬ್ಬಾ ಥರನೂ ಮಾಡಿದ್ದಾರೆ, ಬಟ್ ಸಿಕ್ಕಾಪಟ್ಟೆ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೆಮಿಫೈನಲಲ್ಲಿ. ನಾವೇನು ಮಸ್ತಾಗಿ ಚೊತ್ತೆ ಥರ ಪರ್ಫಾರ್ಮ್ ಮಾಡಿ, ನಾವು ಸಖತ್ತಾಗೆ ಪರ್ಫಾರ್ಮ್ ಮಾಡಿ ಕ್ವಾಲಿಟಿ ಟೀಮ್ ಆಸ್ಟ್ರೇಲಿಯನ್ ಟೀಮ್ಗೆ ಹೊಡೆದ್ಬಿಟ್ಟು ಬಂದಿರೋದು. ಬಟ್ ಇವತ್ತು ಕ್ರಿಕೆಟ್ ಆಸ್ಟ್ರೇಲಿಯಾ ಅಂತೂ ಆಸ್ಟ್ರೇಲಿಯನ್ ವನಿತೆಯರು ಕೂತ್ಕೊಂಡು ಈ ಮ್ಯಾಚ್ನ ಅದೆಷ್ಟು ರಿಗ್ರೆಟ್ ಪಡ್ತಿರ್ತಾರೋ ಗೊತ್ತಿಲ್ಲ. ನಾವು ಆ ಮ್ಯಾಚ್ನ ಗೆದ್ದಿತ್ತು ಅಂದರೆ ಸೌತ್ ಆಫ್ರಿಕಾ ಮೇಲೆ ಹೊಡೆದ್ಬಿಟ್ಟು ಮತ್ತೆ ನಾವು ಟ್ರೋಫಿ ಎತ್ಬಿಡ್ಬೋದಾಗಿತ್ತಾ ಅಂತ ಖಂಡಿತ ಅನ್ಕೋತಿರ್ತಾರೆ. ಇಂಡಿಯಾಗೆ ಹೊಡೆದ್ಬಿಟ್ಟು ನಾವಿವ್ರಿಗೆ ಹೊಡೆದ್ಬಿಟ್ಟಿದ್ರೆ ಟ್ರೋಫಿ ಎತ್ಬಿಡ್ಬೋದಾಗಿತ್ತ ಅಂತ ಡಿಸಪಾಯಿಂಟ್ ಆಗಿರ್ತಾರೆ. ಸೌತ್ ಆಫ್ರಿಕಾ ಎಷ್ಟು ಡಿಸಪಾಯಿಂಟ್ ಆಗಿರ್ತಾರೆ ಇಲ್ಲೋ ಗೊತ್ತಿಲ್ಲ. ಆಸ್ಟ್ರೇಲಿಯಾ ಅಂತೂ ಪಕ್ಕ ಡಿಸಪಾಯಿಂಟ್ ಆಗಿರ್ತಾರೆ ಇವತ್ತು ಇಂಡಿಯಾ ಟ್ರೋಫಿ ಎತ್ತದ ನೋಡ್ಬಿಟ್ಟು. ಹೌದು ಪರ್ಫಾರ್ಮೆನ್ಸ್ ಬಂದಿದೆ, ಎತ್ತಿದ್ರೆ ಟ್ರೋಫಿ, ಏನೆಲ್ಲ ರಿಗ್ರೆಟ್ ಪಡೋವಂಥದ್ದು ವರಿ ಮಾಡ್ಕೊಳ್ಳೋಂಥದ್ದೆಲ್ಲ ಏನಿಲ್ಲ. ಇಂಡಿಯಾ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ ಗೆದ್ದಿದ್ದಾರೆ. ಬಟ್ 4ನೇ ಸ್ಥಾನದಲ್ಲಿ ಇವರು ಕ್ವಾಲಿಫೈ ಆಗಿಬಿಟ್ಟು ಗೆದ್ದಿದಾರಲ್ಲ, ಅದು ಅವರಿಗೆ ಬರ್ನೌಟ್ ಆಗಿರುತ್ತೆ ಅಷ್ಟೇ ಆಸ್ಟ್ರೇಲಿಯಾದವ್ರಿಗೆ. ಯಾಕಂದರೆ ಫಸ್ಟ್ ಸ್ಥಾನದಲ್ಲಿ ಅವ್ರು ಕ್ವಾಲಿಫೈ ಆಗಿದೆ, ಎಲ್ಲ ಮ್ಯಾಚ್ನ ಗೆದ್ದುಬಿಟ್ಟು. ಇಲ್ಲಿ 2-3 ಮ್ಯಾಚ್ನ ಸೋತಿರುವಂಥ ಇಂಡಿಯಾ ಟ್ರೋಫಿ ಗೆದ್ದುಬಿಡ್ತು ಅಂದರೆ ಖಂಡಿತ ಬರ್ನೌಟ್ ಅಂತೂ ಹಾಗೇ ಆಗಿರುತ್ತೆ. ಇವತ್ತಿನ ಮ್ಯಾಚ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಟೀಮ್ ಇಂಡಿಯಾ. ಟಾಸ್ನ ಸೋತ್ಬಿಟ್ಟು ಎಂಥ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದು ಇಷ್ಟು ಬರ್ತಿರೋದು ಇವತ್ತು. ಯಾವುದೇ ಒಂದು ವರ್ಲ್ಡ್ ಕಪ್ ಫೈನಲಲ್ಲಿ ಇಂಡಿಯಾ ODI ವರ್ಲ್ಡ್ ಕಪ್ ಫೈನಲಲ್ಲಿ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಅದು ಮೆನ್ಸೇ ಆಗಿರಲಿ ವುಮೆನ್ಸೇ ಆಗಿರಲಿ 100 ರನ್ ಪಾರ್ಟ್ನರ್ಶಿಪ್ ಬಂದೇ ಇಲ್ಲ. ಇವತ್ತು ಬಂತು ನೋಡಿ 100 ರನ್ ಪಾರ್ಟ್ನರ್ಶಿಪ್. ಶಫಾಲಿ ವರ್ಮಾ ಯಪ್ಪ ಟೀಮಲ್ಲೇ ಇರಲಿಲ್ಲ ಗುರು. ಶಫಾಲಿ ವರ್ಮಾ ಪ್ರತಿಕಾಗಿ ಇಂಜುರಿ ಆಯ್ತಲ್ಲ, ಅದರಿಂದ ಬಂದಿದ್ದು ಸೆಮಿಫೈನಲಿಗೆ ಬಂದಿದ್ದು. ಅಲ್ಲಿ ಟೀಮಲ್ಲೇ ಇಲ್ದಿರೋಂಥ ಶಫಾಲಿ ವರ್ಮಾ ಸೆಮಿಫೈನಲ್ ಏನೋ ಮಾಡೋಕ್ಕಾಗಲಿಲ್ಲ. ಸೆಮಿಫೈನಲ್ ಜಮೀಮಾ ನೋಡಿಕೊಂಡ್ರೆ ಶಫಾಲಿ ವರ್ಮಾ ಇಲ್ಲಿ ಫೈನಲಲ್ಲಿ ನೋಡ್ಕೊಂಡಿರೋದು. ಯಪ್ಪ ಟೀಮಲ್ಲೇ ಇಲ್ದಿರೋಂಥವ್ರು ಟೀಮಿಗೆ ಬರ್ತಾರೆ ಸೆಮಿಫೈನಲ್ಗೆ, ಬಂದ್ಬಿಟ್ಟು ಇಲ್ಲಿ ವರ್ಲ್ಡ್ ಕಪ್ನ ಗೆಲ್ಲಿಸ್ತಾರೆ ಅಂತಂದರೆ ನೋಡಿ. ಬೌಲಿಂಗಲ್ಲಿ ವಿಕೆಟ್ಸ್ 2 ವಿಕೆಟು, ಕ್ರೂಷಿಯಲ್ ವಿಕೆಟ್ಸ್ ನಿಂತಿದ್ದಾರೆ, ಕ್ರೂಷಿಯಲ್ ಹಂತದ ವಿಕೆಟ್ಸ್ ನಿಂತಿದ್ದಾರೆ. ಪ್ಲೇಯರ್ ಆಫ್ ದ ಮ್ಯಾಚ್ ಅವರನ್ನೆಲ್ಲ ಹಂಗೆ ನೋಡೋಕೆ ಹೋಯ್ತು ಅಂದರೆ 87 ಕ್ರೂಷಿಯಲ್ ರನ್ಸು, ಅದು ಕ್ವಿಕ್ ಸಕ್ಸೆಷನ್ 70+ ಬಾಲ್ಸಲ್ಲಿ ಸೆಂಚುರಿ ಬರುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಅದು ಏನು ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟು ಹೊಡೆಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದೆ ಅಂತ ತಿನ್ಕಾಗಿ ಹೋಗ್ಬಿಟ್ಟೆ ಔಟ್ ಆಗಿಲ್ಲ. ಅಲ್ಲಿ ಮಿಡ್ ಆಫ್ನ ಕ್ಲಿಯರ್ ಮಾಡೋಕೆ ಹೋಗಿದ್ರು, ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಸ್ಮೃತಿ ಮಾಂದನ ಒಬ್ಬಿಯಸ್ಲಿ ಮೆಚ್ಕೊಳ್ಳೇಬೇಕು. ಹೊಡೆದಂಥ ಶಾಟ್ಗಳು
ಕ್ಲಾಸಿ ಆಗಿರ್ತಾ ಇತ್ತು. ಔಟ್ ಆಗೋವರೆಗೂ ಕೂಡ ಕಟ್ ಹೊಡಿಯೋಕೆ ಹೋಗ್ಬಿಟ್ಟು ಒಂದು ಮಿಸ್ಟೇಕ್ ಮಾಡಿಬಿಟ್ಟು ಔಟ್ ಆಯಿತು ಅಂತಂದರೆ ಶಫಾಲಿ ವರ್ಮಾ ಅದೇ ಮಿಡ್ ಆಫ್ ಪ್ಲೇಯರ್ ಮಾಡೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಹರ್ಮನ್ಪ್ರೀತ್ ಕೌರ್ ಚೆನ್ನಾಗೇ ಕಾಣಿಸ್ಕೊತಾ ಇದ್ರು, ಬಟ್ ಅಟ್ಯಾಕಿಂಗ್ ಇಂಟೆಂಟಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ಇಟ್ಸ್ ದೀಪ್ತಿ ಶರ್ಮಾ. ದೀಪ್ತಿ ಮತ್ತು ಹರ್ಮನ್ಪ್ರೀತ್ ಆಡಬೇಕಾದ್ರೆ ದೀಪ್ತಿನೇ ಒಂಥರ, ನಾವು ಯಾವಾಗಲೂ ಹರ್ಮನ್ಪ್ರೀತ್ ಲೀಡ್ ತೊಗೊಂಡು ನೋಡಿರ್ತೀವಿ, ದೀಪ್ತಿನೇ ಲೀಡನ್ನು ತೊಗೊಂಡ್ಬಿಟ್ರು. ಜಮಾಮಾ ರೋಡ್ರಿಕ್ಸ್ ಇವತ್ತೇನು ಮಾಡೋಕ್ಕಾಗಿಲ್ಲ ಅಷ್ಟೊಂದು. 20+ಗೆ ಕವರ್ಸಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ದೀಪ್ತಿ ಶರ್ಮಾ ಜೊತೆಗೆ ಹರ್ಮನ್ಪ್ರೀತ್ ಇಬ್ಬರು ಕೂಡ ಒಂದು ಒಳ್ಳೆ ಸ್ಟ್ಯಾಂಡ್ನ ಕೊಟ್ಟರು. ಹರ್ಮನ್ಪ್ರೀತ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಇವತ್ತು. ಅವರು ಕೂಡ ಕಟ್ ಹೊಡಿಯೋಕೆ ಹೋಗ್ಬಿಟ್ಟು ಬೋಲ್ಡ್ ಆಯಿತು. ಏನೋಕ್ಕೆ ವಿಕೆಟ್ ಮೇಲೆ ಇರೋದಕ್ಕೆ ಕಟ್ ಹೊಡಿಯೋಕೆ ಹೋಗಿ ಇವತ್ತು ನನ್ನ ಪ್ರಕಾರ ಹರ್ಮನ್ಪ್ರೀತ್ ಸಖತ್ತಾಗಿ ಆಡಿದ್ದು, ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು. ಹೌದು, ಫಿನಿಶಿಂಗ್ ಟಚ್ ಅವರೇ ಕೊಟ್ಟಿದ್ದು, ಕ್ಯಾಚ್ ಹಿಡಿದ್ಬಿಟ್ಟು ಒಂಥರ ಒಂಥರ ಒಳ್ಳೆ ಫೇರ್ವೆಲ್ ಕೊಡ್ತಾರೆ ಅಂತ ಹೇಳ್ಬೇಕು. ವರ್ಲ್ಡ್ ಕಪ್ನಾಗ ಗೆದ್ಬಿಟ್ಟು ಫೇರ್ವೆಲ್ ಕೊಡೋದಿದೆಯಲ್ಲ ಅವನಜ್ಜಿ, ಇದಕ್ಕಿಂತ ಒಂದು ಇನ್ನೂ ಅನೌನ್ಸ್ ಮಾಡಿಲ್ಲ, ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದಕ್ಕಿಂತ ಒಂದು ಫೇರ್ವೆಲ್ಲು ಒಬ್ಬ ಪ್ಲೇಯರ್ಗಂತೂ ಖಂಡಿತ ಸಿಗೋದೇ ಇಲ್ಲ. ಏನು ಪರ್ಫಾರ್ಮೆನ್ಸ್ ಗುರು ಇವತ್ತು, ನನಗೆ ಮಾತುಗಳೇ ಬರ್ತಾ ಇಲ್ಲ. ಅಲ್ಲಿ ಇಂಡಿಯಾದ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಇವ್ರು ಹೆಂಗೆ ಆಡಿದ್ರು ಅವ್ರು ಹೆಂಗೆ ಆಡೋದು ಹೇಳೋಕ್ಕೆ ಬರ್ತಾ ಇಲ್ಲ. ರಿಚಾ ಘೋಷ್ ಆಡಿದ್ದು ಎಂಥ ಆಟ. ಹೌದು, 44ನೇ ಓವರನ್ನು ಬ್ಯಾಟಿಂಗ್ ಬಂದಿದ್ದೆವರು. ನಾವಿನ್ನೂ ಬೇಗ ಬರಬೇಕು ಅಂತ ಅನ್ಕೊತಿದ್ದೆ, ಮಂಜೋತ್ ಅವ್ರಿಗಿಂತ ಮುಂಚೆನೇ ಬರಬೇಕು ಅಂತ ಅನ್ಕೊತಿದ್ದೆ. ಬಟ್ ಅವ್ರಾದ್ಮೇಲೆ ಬಂದರು, ಇನ್ನೊಂದು ಸ್ವಲ್ಪ ಮುಂಚೆನೇ ಕಳಿಸಿದ್ರು. ಇನ್ನೊಂದು ಸ್ವಲ್ಪ ನಾವು ಹೆಂಗೆ ಅನ್ಕೋತಿದ್ವಿ ಅಂತಂದರೆ ಇನ್ನೂ ಒಂದು 30-40 ರನ್ ಶಾರ್ಟ್ ಇದ್ದಾರೆ ಇಂಡಿಯಾ ಅಂತ ಅನ್ನಿಸ್ತಾ ಇತ್ತು. ಅಟ್ ಸಮ್ ಪಾಯಿಂಟ್ ನಮಗೆ ಇಲ್ಲ 300 ಸಾಲಲ್ಲ, ಇದು 300 ಹೊಡೆದಿಲ್ಲ ನಮ್ಮ ಇಂಡಿಯಾ. 299 ಟಾರ್ಗೆಟಲ್ಲಿ 298 ಹೊಡೆದಿದ್ದು, 300 ಹೊಡೆದಿಲ್ವಲ್ಲ. ಇನ್ನೂ ಒಂದು 23 ರನ್ ಪಕ್ಕ ಶಾರ್ಟ್ ಇದೆ, ಇದು ಹೊಡಿತಾರೆ ಪಕ್ಕ, ಇದು ಚೇಸ್ ಆದರೂ ಆಗ್ಬಿಡ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲ್ಲಮ್ಮ, ನಾವು ಹೊಡೆದಿರೋ ಸ್ಕೋರ್ ಸಾಕು ಅಂತ ತೋರಿಸಿರೋದು ಇವತ್ತು ಇಂಡಿಯನ್ ವುಮೆನ್ಸ್. ದೀಪ್ತಿ ಶರ್ಮಾ ಆಡಿದಂಥ ಆಟನಂತೂ ಮರೆಯೋಂಗೇ ಇಲ್ಲ. ಹಂಗೆ ಲಾಸ್ಟಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಂಥ ರಿಚಾ ಘೋಷ್ ಆಟನೂ ಕೂಡ ಮರೆಯೋಂಗೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಶಫಾಲಿ ವರ್ಮಾ ಜೊತೆಗೆ ಸ್ಮೃತಿ ಮಂದನ್ನ ಓಪನಿಂಗ್ ಪಾರ್ಟ್ನರ್ಶಿಪ್ 104 ರನ್ನ ಓಪನಿಂಗ್ ಸ್ಟ್ಯಾಂಡ್ ಕೊಟ್ರಲ್ಲ, ಅಲ್ಲಿಂದನೇ ಒಂಥರ ಮೈನ್ ಅಡಿಪಾಯ ಹಾಕೊಟ್ರಲ್ಲ. ಅಲ್ಲೇನೋ ವಿಕೆಟ್ನೇನೋ ಪಟ ನಂಗೆ ಕಳ್ಕೊಂಡಿತ್ತು ಅಂತಂದರೆ, ಯಾಕಂದರೆ ಸಗದಾಗ ಆಟ ಆಲ್ಮೋಸ್ಟ್ 20 ಓವರ್ಸ್ವರೆಗೂ ಕೂಡ ಸಗದಾಗೇ ಇತ್ತು ಇಂಡಿಯನ್ ಬ್ಯಾಟಿಂಗ್. ಎಲ್ಲಿ ಇವರು 350 ಹೊಡಿತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ನನಗಂತೂ. ಪಕ್ಕ 350 ಮ್ಯಾಚನೇ ಇದು ಅಂತ. ಆಮೇಲೆ ಸ್ವಲ್ಪ ಸ್ಲೋ ಡೌನ್ ಆಯಿತು, ಯಾವಾಗ ವಿಕೆಟ್ಸ್ಗಳು ಬಿತ್ತು ಆವಾಗ ಸ್ಲೋ ಡೌನ್ ಆಯಿತು. ಒಟ್ನಲ್ಲಿ ಆಲ್ ಓವರ್ ನೋಡ್ತು ಅಂದರೆ ಇಂಡಿಯನ್ ಬ್ಯಾಟಿಂಗ್ ಆರ್ಡರಿಂದ ಸಾಕತ್ ಪರ್ಫಾರ್ಮೆನ್ಸು. 299 ಅಟ್ ಎನಿ ಈವೆಂಟ್ 300 ಕ್ಲೋಸ್ ಅಂತ ಅಂದಾಗ ಈಸಿ ಇಲ್ಲ ಚೇಸ್ ರನ್ ಮಾಡೋದು. ಅಂಡರ್ ಪ್ರೆಷರ್ ಇರುವಂಥ ಟೀಮಿಗೆ ಖಂಡಿತ ಈಸಿ ಇರೋದಿಲ್ಲ. ಅದನ್ನೇ ಇವತ್ತು ಆಗಿದ್ದು. ಒಂದು ವಿಕೆಟು, ನಾನು ಪ್ರಿವ್ಯೂಲಿ ಹೇಳಿದ್ದೆ, ಒಂದು ವಿಕೆಟು, ಆ ವಿಕೆಟ್ ಹೋಯ್ತು ಅಂತಂದರೆ ಇವ್ರು ಕಚ್ಕೊಂತಾರೆ ಸೌತ್ ಆಫ್ರಿಕನ್ಸು ಅಂತ ಹೇಳಿದೆ. ಅದೇ ಲಾರಾ ಔಟ್ ವಿಕೆಟು. ಸೊ ಆ ವಿಕೆಟ್ ಕಚ್ಕೊಂಡಿತ್ತು ಅಂದರೆ ಅವ್ರೇನು ಬೇಗ ಔಟ್ ಆಗಲಿಲ್ಲ. ಲಾಸ್ಟ್ ಸೆಮಿಫೈನಲ್ ಯಾವ ಥರ ಪರ್ಫಾರ್ಮ್ ಮಾಡಿದ್ರು ನೋಡಿ ಗುರು, ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಲಾರಾ ಲಾಸ್ಟ್ ಮ್ಯಾಚ್ ನೋಡಿ 169, ಈ ಮ್ಯಾಚ್ 100. ಅವನಜ್ಜಿ 2 ಬ್ಯಾಕ್ ಟು ಬ್ಯಾಕ್ ಮ್ಯಾಚು ನಾಕ್ಔಟ್ ಮ್ಯಾಚ್ಗಳಲ್ಲಿ ಈ ಥರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕ್ಯಾಪ್ಟನ್ ಕೊಡ್ತಾರೆ ಅಂತಂದರೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಲೇಬೇಕು ಅವ್ರಿಗೆ. ಅದು ಸೋತಿರ್ಬೋದು ಸೌತ್ ಆಫ್ರಿಕಾ, ಅದು ಲಾರಾ ಕೊಟ್ಟಂಥ ಪರ್ಫಾರ್ಮೆನ್ಸಿಗೆ ನಿಜವಾಗ್ಲೂ ಕ್ರೆಡಿಟ್ ಕೊಡಲೇಬೇಕು. ಆ್ಯಂಡ್ ದೀಪ್ತಿ ಶರ್ಮಾ ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಷನ್, ಈ ಕಡೆ ಬೌಲಿಂಗಲ್ಲೂ ವಿಕೆಟ್ಸು 2 ವಿಕೆಟ್ ಇದ್ದಿದ್ದಾರೆ. ಅವ್ರಿಗಿಂತ ಹೆಚ್ಚಾಗಿ ಶಫಾಲಿ ವರ್ಮಾ ಬಂದ್ಬಿಟ್ಟು ಇಲ್ಲಿ 2 ವಿಕೆಟು ಜೊತೆಗೆ ಅಲ್ಲಿ 82 ರನ್ನು. ಸೊ ಇಬ್ಬರು ಜಮಾಫೆ ಇನ್ನಿಂಗ್ಸು, ಬ್ಯಾಟಿಂಗ್ ಆಗಿರಲಿ ಬೌಲಿಂಗ್ ಆಗಿರಲಿ, ಇವರಿಬ್ಬರ ಕಾಂಟ್ರಿಬ್ಯೂಷನ್ ಕೂಡ ಇಂಡಿಯಾ ಮೆಚ್ಕೊಳ್ಳೇಬೇಕು ಇವತ್ತು. ದೀಪ್ತಿ ಶರ್ಮಾ ಆ್ಯಂಡ್ ಶಫಾಲಿ ವರ್ಮಾ ಎಂಥ ರನ್ಔಟು ಮಾಡಿದ್ದಲ್ಲ ಬ್ರಿಟ್ಸ್ದು ಮಂಜೋತು. ಪಾರ್ಟ್ನರ್ಶಿಪ್ಪೇ ಬೆಳಿಲ್ಲ, ಓಪನಿಂಗ್ ಪಾರ್ಟ್ನರ್ಶಿಪ್ ಪಟ್ಟಣಂಗೆಲ್ಲ ಉದುರ್ಕೊಂಡು ಹೋಗ್ತಿದ್ದಂಗೆ ಯಾವ ಹಂಗೆ ಟಕ 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 ಟಕ. ಡಕ್ಸನ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು, ಒಂದು 35 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅವ್ರನ್ನ ಬೋಲ್ಡ್ ಮಾಡ್ತಾ ಇದ್ದಂಗೆ ಅಲ್ಲಿಂದ ಆ್ಯಕ್ಚುಲಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು. ಲಾರಾ ಜೊತೆಗೆ ಡಕ್ಸನ್ ಅವರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು. ಅಲ್ಲಿ ಬೋಲ್ಡ್ ಆಗ್ತಿದ್ದಂಗೆ ಇವ್ರು ಈ ಕಡೆಯಿಂದನೂ ಕೂಡ ಪ್ರೆಷರ್ ಬಿಲ್ಡ್ ಆಗ್ತಿದ್ದಂಗೆ ಇವರು ಕೂಡ ಹೊಡೆಯೋದಕ್ಕೆ ಅಂತ ಹೋದರು. ಇನ್ನೇನು ಹೊಡಿಲೇಬೇಕಾಗಿತ್ತು, ಏನಲ್ಲಿ ರನ್ನೇ ಬಾಲ್ ಆಯಿತು. ಅಲ್ಲಿ ರನ್ನೇ ಬಾಲ್ಗಿನ ಬೆಳ್ಕೊಂಡು ಹೋಗಿದ್ದು, 8 ರನ್ ಜಾಸ್ತಿ ಬೇಕಾಗಿತ್ತು, ಅಟ್ಯಾಕ್ ಮಾಡಲೇಬೇಕಾಗಿತ್ತು. ಲಾರಾ ಅವ್ರಿಗೆ ಬೇರೆ ವಿಧಿ ಇರಲಿಲ್ಲ. ಲಾರಾ ಅವ್ರು ಹಾಕೊಂಡು ಚಚ್ಚಕ್ಕೆ ಹೋಗಿದ್ರು. ಚಚ್ಚಕ್ಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಶಿಸ್ತಾಗೆ ಔಟ್ ಆದರು. ಶಿಸ್ತಾಗಿ ಔಟ್ ಆಗ್ತಿದ್ದಂಗೆ ಗೊತ್ತಾಗೋಯ್ತಿದ್ದು ಮ್ಯಾಚು ನಮ್ಮದೇ ಅಂತ, ಬೇರೆ ಏನೂ ಇಲ್ಲ. ಎಷ್ಟು ಕ್ಯಾಚ್ ಇವತ್ತು ಡ್ರಾಪ್ ಮಾಡಿರೋದವರು, ಎಷ್ಟು ರಿಚಾಗೋಷ್ಟು ಡ್ರಾಪ್ ಮಾಡ್ತಾರೆ, ಶಫಾಲಿ ವರ್ಮಾದ್ರು ಡ್ರಾಪ್ ಮಾಡ್ತಾರೆ. ನೆಟ್ 54, ಅಲ್ಲಿಂದ ಎಷ್ಟು ರನ್ ಬರುತ್ತೆ 87, ಅದೊಂದು ಡ್ರಾಪ್ ಮಾಡ್ತಾರೆ. ದೀಪ್ತಿ ಶರ್ಮಾದು ಕೂಡ ಡ್ರಾಪ್ ಮಾಡ್ತಾರೆ. ಕ್ಯಾಚ್ ಮೇಲೆ ಕ್ಯಾಚ್ ಬಿಟ್ಟಿದ್ದಾರೆ ಇವರು. ನಾವೇನು ಬಿಟ್ಟಿಲ್ಲ ಅಂತಲ್ಲ, ನಾವು ಟಫ್ ಇರೋದನ್ನ ಬಿಟ್ಟಿದ್ವಿ ಅಷ್ಟೇ. ಏನಾದ್ರು ಈಸಿ ಕ್ಯಾಚ್ಗಳನ್ನೆಲ್ಲ, ಸಿಟ್ಟರ್ ಕ್ಯಾಚ್ಗಳನ್ನೆಲ್ಲ ಇವ್ರ ಥರ ಬಿಟ್ಟಿಲ್ಲ. ಸೊ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳುವಾಗೇ ಆಸ್ಟ್ರೇಲಿಯನ್ಸು ಕ್ಯಾಚ್ಗಳನ್ನ ಬಿಟ್ಬಿಟ್ಟು ಮ್ಯಾಚ್ನ ಸೋತರು, ಇವರು ಕೂಡ ಕ್ಯಾಚ್ಗಳನ್ನ ಬಿಟ್ಬಿಟ್ಟು ಮ್ಯಾಚ್ನ ಸೋತರು ಅಂತಲೇ ಹೇಳ್ಬೋದು. ಈ ಮ್ಯಾಚ್ ಆ ಮಟ್ಟಿಗೆ ಮ್ಯಾಟ್ರ್ ಆಗಿರ್ಬೋದು, ಬಟ್ ಆಸ್ಟ್ರೇಲಿಯನ್ಸ್ಗಂತೂ ಖಂಡಿತ ಕ್ಯಾಚ್ ಬಿಟ್ಟಿರೋಂಥ ಹೆವಿ ಮ್ಯಾಟ್ರ್ ಆಗಿದೆ. ಈ ಆಸ್ಟ್ರೇಲಿಯನ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ ಸೌತ್ ಆಫ್ರಿಕನ್ಸ್ಗೆ, ಯಾಕಂದರೆ ಅವ್ರು ಸಿಕ್ಕಾಪಟ್ಟು ಇವ್ರಿಗಿಂತ ಅವ್ರು ಜಾಸ್ತಿ ರಿಗ್ರೆಟ್ ಪಡ್ತಿರ್ತಾರೆ ಕೂತ್ಕೊಂಡು. ನಾವಿರಬೇಕಾಗಿತ್ತಲ್ಲ ಗುರು ಫೈನಲ್ಸಲ್ಲಿ, ನಾವು ಗೆಲ್ಲಬೇಕಾಗಿತ್ತಲ್ಲ ಟ್ರೋಫಿನಾ ಅಂತ. ಬಟ್ ಆದರೂ ಎಂಥ ಒಳ್ಳೆ ಪರ್ಫಾರ್ಮೆನ್ಸ್, ಎಮೋಷನ್ಸು, ಕಣ್ಗಳಲ್ಲೆಲ್ಲ ನೀರು. ರೋಹಿತ್ ಶರ್ಮಾ ಅವ್ರು ಬೇರೆ ಬಂದಿದ್ರು ಇವತ್ತು. ಅವರು ಒಂಥರ ಅವರೇ ಒಂಥರ ವರ್ಲ್ಡ್ ಕಪ್ ಗೆದ್ದಿರೋಂಥ ಅದು ಒಡೆ ವರ್ಲ್ಡ್ ಕಪ್ಗೆ ಅವ್ರು ಯಾವಾಗಲೂ ಹೇಳಾಗೇ ಒಡೆ ವರ್ಲ್ಡ್ ಕಪ್ ನನಗೆ ಮೇನ್ ಅಂತ ಹೇಳ್ತಾರೆ. ಒಡೆ ವರ್ಲ್ಡ್ ಕಪ್ ಗೆಲ್ತಾ ಇದ್ದಂಗೆ ಅವ್ರ ಮುಖದಲ್ಲಿ ಒಂದು ಆ ಚಾರ್ಮ್ ಕಾಣಿಸ್ತು. ಅದೇನೋ ಒಂಥರ ಚೆನ್ನಾಗಿತ್ತು ಗುರು. ಒಂಥರ
ನೋಡೋಣಪ್ಪ ಏನಾಗುತ್ತೆ ನಮ್ಮ 2027 ವರ್ಲ್ಡ್ ಕಪ್ ಅಂತ. ಬಟ್ ಇವ್ರಿಗಂತೂ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು, ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಎಂಥ ಒಂದು ಪೊಸಿಷನ್ಲಿದ್ರೋ ಅಲ್ಲಿಂದ ಬಂದ್ಬಿಟ್ಟು ಟ್ರೋಫಿ ಗೆಲ್ತಾರೆ ಅಂತಂದರೆ ಖಂಡಿತ ಹೆವಿಲಿ ಅಪ್ರಿಷಿಯೇಟ್ ಮಾಡಬೇಕು. ನಿಂತ್ಕೊಂಡು ಸೆಲ್ಯೂಟ್ ಹೊಡಿಬೇಕು ಇಂಡಿಯನ್ ವುಮೆನ್ಸ್ಗೆ. ಇವತ್ತು ಫಸ್ಟ್ ಟೈಮ್ ಟ್ರೋಫಿ ಗೆಲ್ತಾರೋ ಹಂಚಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಬಾ.